ಇವತ್ತು ಬೆಳಿಗ್ಗೆ 3 ಗಂಟೆಗೆನೆ ಜೈಲ್ ಮುಖ ನೋಡ್ಬಿಟ್ವಿ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಹಾಯ್, ನಾನು ಯಾಸಿರ್. 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 30. ಚಾಲೆಂಜ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ 2K ಕಂಪ್ಲೀಟ್ ಮಾಡಬೇಕು, ಅದಕ್ಕೆ ಫಾಲೋ ಮಾಡ್ಕೊಳ್ಳಿ. ಬೆಳಿಗ್ಗೆ 3:30ಗೆ ಎದ್ದಿ ಯಾಸಿನ್ ಮತ್ತೆ ರೀಹನ್ ಜೊತೆ ಹೋದೆ ಸಹಾರ್ಗೆ ಊಟ ಕೊಡೋಕೆ. ಯಾರ್ಗಂದ್ರೆ ಟ್ರಾವೆಲರ್ಸ್ ಮತ್ತೆ ಯಾರು ಬೆಳಿಗ್ಗೆ ಸಹಾರ್ಗೆ ಊಟ ಮಾಡ್ಕೊಳ್ಳೋಕೆ ಆಗೋದಿಲ್ವಲ್ಲ ಅವರಿಗೆ ಸಹಾರ್ ಕೊಡಕ್ಕೆ, ಮತ್ತೆ ಜೈಲ್ನಲ್ಲಿ ಇರೋ ಕೈದಿಗಳಿಗೆ. ಫಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿನೇ ಎಲ್ಲರಿಗೂ ಊಟ ರೆಡಿ ಮಾಡೋದು. ಸೊ ಯಾರ್ಯಾರಿಗೆ ಯಾವ್ಯಾವ್ದು ಕೊಡಬೇಕು ಅಂತ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಬ್ಯಾಗ್ ನಲ್ಲಿ ಇಟ್ಕೊಂಡು ನಾವು ಫಸ್ಟ್ ಹೋದ್ವಿ ಮಸ್ಜಿದ್. ಇಲ್ಲಿ ಒಬ್ರು ಟ್ರಾವೆಲರ್ ಇದ್ರು, ಅವ್ರಿಗೆ ಊಟ ಕೊಟ್ಟಿ ನೆಕ್ಸ್ಟ್ ಜೈಲ್ನಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಸಹಾರ್ಗೆ ಊಟ ಕೊಟ್ಟಿ ನೆಕ್ಸ್ಟ್ ಬಂದ್ವಿ ಈ ಹಾಸ್ಪಿಟಲ್ ಹತ್ರ. ಇಲ್ಲಿ ಒಬ್ರು ಇದ್ರು, ಅದಕ್ಕೆ ಅವ್ರಿಗೂ ಕೊಟ್ಟಿ ನೆಕ್ಸ್ಟ್ ಬಂದ್ವಿ ಇಲ್ಲಿ. ಈ ಮನೆಯಲ್ಲಿ ಎಲ್ಲಾರು ಬ್ಯಾಚುಲರ್ಸ್ ಇರೋದು. ಎಷ್ಟು ಕೂಗಿದ್ರು ಡೋರ್ ಓಪನ್ ಮಾಡಿಲ್ಲ, ಅದಕ್ಕೆ ಕಾಲ್ ಮಾಡಿ ಆಚೆ ಊಟ ಹಾಕಿದೀವಿ ಅಂತ ಹೇಳಿ ಬಂದ್ವಿ ಈ ಮನೆ ಹತ್ರ. ಇಲ್ಲೂ ಒಬ್ರೇನೆ ಇರೋದು, ಅವ್ರಿಗೂ ಊಟ ಕೊಟ್ಟಿ ನೆಕ್ಸ್ಟ್ ಹೋದ್ವಿ ಹಾಸ್ಟೆಲ್ ಹತ್ರ. ಈ ಹಾಸ್ಟೆಲ್ ಊರಿಂದ 3 ಕಿಲೋಮೀಟರ್ ದೂರ ಇರೋದು. ಹಾಸ್ಟೆಲ್ ನಲ್ಲಿ ಸ್ಟೂಡೆಂಟ್ಸ್ ಇದ್ರು, ಅವ್ರಿಗೂ ಊಟ ಕೊಟ್ಟಿ ಸಹಾರ್ಗೆ ನೆಕ್ಸ್ಟ್ ಬಂದ್ವಿ ನಾವು ಸಹಾರ್ ಮಾಡಕ್ಕೆ. ಟೋಟಲ್ 5 ಕಡೆ ಊಟ ಕೊಟ್ಟಿರೋದು. ಇದು ಬರೇ ಇವತ್ತೇ ಅಲ್ಲ, ಡೈಲಿ ಮಾಡ್ತಾ ಇರೋದು. ಯಾರಿಗೂ ಉಪವಾಸ ಮಿಸ್ ಆಗ್ಬಾರ್ದು ಅಂತ. ಯಾಸಿನ್ಗೆ ಮನೆ ಹತ್ರ ಡ್ರಾಪ್ ಮಾಡಿ ನೆಕ್ಸ್ಟ್ ನಾನ್ ಡ್ರಾಪ್ ಆದೆ. ಆಮೇಲೆ ರೀಹಾನ್ ಹೋದ ಸಹಾರ್ ಮಾಡಕ್ಕೆ. ಸೊ ಬೇಗ ನಾವು ಹೋಗಿ ಸಹಾರ್ ಮಾಡ್ಕೊಂಡು ನೆಕ್ಸ್ಟ್ ಹೋದ್ವಿ ನಮಾಜ್ ಮುಗಿಸ್ಕೊಂಡ್ ಬಂದಿ ನಮ್ಮ ಸಮೋಸದ ಕೆಲಸ ಸ್ಟಾರ್ಟ್. ಇವತ್ತು ರಾತ್ರಿ ಪೂರ್ತಿ ನಾನು ಮನ್ಗಿಲ್ಲ, ಸೊ ಅದಕ್ಕೆ ಕೆಲಸ ಮಾಡ್ತಾನೆ ಫುಲ್ ನಿದ್ದೆ. ಬೇಗ 9 ಗಂಟೆವರೆಗೂ ಕೆಲಸ ಮಾಡಿ ನಿದ್ದೆ ಜೊತೆ ಕೊಲಾಬರೇಟ್. ಗುರು ಪೂರ್ತಿ ನೈಟ್ ನಾನು ಮನಿಕೊಂಡಿಲ್ಲ, ಅದಕ್ಕೆ 9 ಗಂಟೆಗೆ ಮನಿಕೊಂಡಿದ್ದು 2:15 ಎದ್ದಿದ್ದೀನಿ. ಇವತ್ತಂತೂ ಫುಲ್ ಲೇಟ್. ಆಮೇಲೆ ಮುಖದ ಮೇಲೆ ನೀರ್ ಹಾಕೊಂಡು ಬೇಗ ಹೋದ್ವಿ ಅಂಗಡಿ ಹತ್ರ. ಇವತ್ತು ಅಂಗಡಿ ಓಪನ್ ಮಾಡಕ್ಕೆ ಲೇಟ್ ಆದ್ರೂನು ಬೇಗ ಸಮೋಸ ಎಲ್ಲ ಖಾಲಿ ಆಗೋಯ್ತು. 4-5 ಸಮೋಸ ತಗೊಂಡು ನಾನ್ ಹೋದೆ ಉಪವಾಸ ಬಿಡೋಕೆ. ಸೊ ಇವತ್ತಿಗಿಷ್ಟೇ. ನಮ್ಮ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ನಮ್ಮ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿಂದು ಫುಲ್ ಲಾಂಗ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.